ಹಾಯ್ ಹಲೋ ವೆಲ್ಕಮ್ ಟು ಸವಿತಾ ಅಡುಗೆ ಮನೆ. ಇವತ್ತು ನಾವು ಮಾವಿನ ಹಣ್ಣುಗಳನ್ನು ತುಂಬ ದಿನ ಕೆಡದೆ ಹಾಗೆ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಇದು ಸೀಸನ್ ಫ್ರೂಟ್ ಆಗಿರೋದ್ರಿಂದ ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ. ಮತ್ತು ನಾವು ತಿನ್ನಬೇಕು ಅಂತಂದರೂ ಕೂಡ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಆದರೆ ರೇಟ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸಿಕ್ಕಿರೋ ಹಣ್ಣುಗಳನ್ನು ನಾವು ತುಂಬ ದಿನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇದರಲ್ಲಿ ಈ ಥರ ಹಾಳಾಗಿರೋ ಹಣ್ಣುಗಳನ್ನು ಕವರ್ ಮಾಡಬಾರ್ದು. ಯಾಕಪ್ಪ ಅಂತಂದರೆ ಆಲ್ರೆಡಿ ಅದು ಹಾಳಾಗಿರೋದ್ರಿಂದ ನಾವೇನಾದರೂ ಕವರ್ ಮಾಡಿ ಇಟ್ಟರೆ ಅದೆಲ್ಲ ಒಳಗೇನೆ ಕೆಟ್ಟೋಗ್ಬಿಡುತ್ತೆ, ಸುಮ್ಮನೆ ಅದು ವೇಸ್ಟ್ ಆಗುತ್ತೆ. ನೋಡಿ ಈ ಥರ ಎಲ್ಲ ಹಾಳಾಗಿ ಹೋಗಿರೋದ್ರಿಂದ ಇದು ಮಾವಿನ ಹಣ್ಣು ಬಂದು 1 ವಾರ ಆಯಿತು. ನಾನು ಇದನ್ನು ಕವರ್ ಮಾಡಿಡದೆ ಹಂಗೆ ಇಟ್ಟಿದ್ದೆ. ನೋಡಿ ಎಲ್ಲ ಹಾಳಾಗೋಗಿದೆ. ನೋಡಿ ಮೊದಲನೇದಾಗಿ ಈ ಥರ ರ್ಯಾಪರ್ ತೊಗೊಂಡು ಮಾವಿನಕಾಯಿಗೆ ಈ ರೀತಿ 2 ರೌಂಡ್ 3 ರೌಂಡ್ ಸುತ್ಕೊಳ್ಳಿ. ಯಾಕಂತಂದರೆ ಗಾಳಿ ಹೋಗ್ಬಾರ್ದು ಅದಕ್ಕೆ. ನೋಡಿ ನಾನು ಆಲ್ರೆಡಿ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ಬನ್ನಿ ಫ್ರೀಝರಲ್ಲಿ ಇದನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲನೇದಾಗಿ ಈ ರೀತಿ ನಿಲ್ಲಿಸ್ಕೋಬೇಕು. ಮಾವಿನಕಾಯಿಗಳನ್ನ ಈ ರೀತಿ ನಿಲ್ಲಿಸ್ಕೊಳ್ಳೋದ್ರಿಂದ ಇದು ಅಂದರೆ ಒಂದ್ರ ಮೇಲೆ ಒಂದು ಇಡಬಾರ್ದು. ಒಂದೊಂದು ಕಾಯಿಗೂ ನಾವು ಕವರ್ ಸುತ್ತಿರ್ತೀವಲ್ವ, ಹಾಗಾಗಿ ನೀವು ಈ ರೀತಿ ಮಾವಿನಕಾಯಿಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಏನೇ ಡೌಟ್ ಇದ್ದರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.